ರಾಮ ಸುರಾಮ ರಾಮ ಜಯತು ಶ್ರೀರಾಮ ಸುರಾಮ ಅಮರ ವಿರುದ್ಧ ಫಲ ಅಮರ ವಿರುದ್ಧ ಫಲ ಅಮಿತ ಫಲ ರಾಮ ಜಯತು ಶ್ರೀ ರಾಮ ಸುರಾಮ. ಶ್ರೀ ವಿದ್ಯಾಗಣಪತಿ ಕೃಪಾ ಪೋಷಿತ ನಾಟಕ ಮಂಡಲಿಕ್ಕೆ ಶ್ರೀ ವಿದ್ಯಾಗಣಪತಿ ಕೃಪಾ ಪೋಷಿತ ನಾಟಕ ಮಂಡಲಿಕ್ಕೆ ಶ್ರೀ ವಿದ್ಯಾಗಣಪತಿ ಕೃಪಾ ಪೋಷಿತ ನಾಟಕ ಮಂಡಲಿಕ್ಕೆ ಏನೇ ಬರಲಿ ಒಂದೇ ಮಾತರಂ. बोलो भारत माता की बोलो भारत माता की बोलो भारत माता की हरिश्चंद्र महाराज की हरिश्चंद्र महाराज की हरिश्चंद्र महाराज की. वक्रतुंड महाकाय कोटि सूर्य समप्रभा निर्विघ्नं गुरुवे देवा सर्वकार्येषु सर्वदा. ಹೋಗೆನ್ನುವ ಗಣಪ ಕರೆದಾಗ ಹೋಗೆನ್ನುವ ಗಣಪ ಹೋಗೆನ್ನುವ ಗಣಪ ಕರೆದಾಗ ಹೋಗೆನ್ನುವ ಗಣಪ ಓಂಕಾರನಾದ ಲೋಲ ಏ ಗಣಪ ಓಂಕಾರ ಪ್ರಿಯನೇ ಹೇ ಗಣಪ. ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ಪ್ರಿಯನೇ ಹೇ ಗಣಪ. ಹೋಗೆನ್ನುವ ಗಣಪ ಕರೆದಾಗ ಹೋಗೆನ್ನುವ ಗಣಪ ಗಜಮುಖವದನನೇ ಗಣಗಳಿಗೊಡೆಯನೇ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ. ಗಜಮುಖವದನನೇ ಗಣಗಳಿಗೊಡೆಯನೇ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ. ಆತ್ಮಲಿಂಗವನು ಧರೆಯಲಿ ಇಟ್ಟವನೇ ಆತ್ಮಲಿಂಗವನು ಧರೆಯಲಿ ಇಟ್ಟವನೇ ಬಾಲಗಣೇಶನೇ ಕರೆವೆನು ಬಾ. ಬಾಲಗಣೇಶನೇ ಕರೆವೆನು
ಪ್ರಿಯಕರ ಶಿವಗಿರಿ ಶಂಕರ ಪ್ರೇಮದ ನಂದನ ಮೂಷಿಕ ವಾಹನ ಮೋದಕ ಪ್ರಿಯಕರ ಶಿವಗಿರಿ ಶಂಕರ ಪ್ರೇಮದ ನಂದನ ಮಹಾಗಣಪತೆ ಮಹಾಗಣಪತೆ ಪರಮದಯಾಕರ ವಿದ್ಯಾಧೀಶನೆ ಕರೆವೆನು ಬಾ ವಿದ್ಯಾಧೀಶನೆ ಕರೆವೆನು ಬಾ ಹೋಗೆನ್ನುವ ಗಣಪ ಕರೆದಾಗ ಹೋಗೆನ್ನುವ ಗಣಪ ಓಂಕಾರನಾದ ಲೋಲ ಏ ಗಣಪ ಓಂಕಾರ ಪ್ರಿಯನೇ ಏ ಗಣಪ ಹೋಗೆನ್ನುವ ಗಣಪ ಕರೆದಾಗ ಹೋಗೆನ್ನುವ ಗಣಪ ಹೋಗೆನ್ನುವ ಗಣಪ ಹೋಗೆನ್ನುವ ಗಣಪ ಎಲ್ಲರಿಗೂ ವಂದಿಸುತ್ತಾ ಬೆನ್ನ ಹಿಂದೆ ಅದೆಷ್ಟೇ ನೋವಿದ್ದರೂ ಸಹ ಕಲಾಭಿಮಾನಿಗಳ ಮುಂದೆ ತೋರ್ಪಡಿಸದೆ ನಗುಮುಖದಿಂದಲೇ ಎಲ್ಲರನ್ನೂ ರಂಜಿಸುತ್ತಾ ಕನ್ನಡ ಕಲಾಭಿಮಾನಿಗಳಿಗೆ ಕಲೆಯ ರಸದೌತಣವನ್ನು ನೀಡುತ್ತಿರುವ ನಮ್ಮ ಎಲ್ಲ ರಂಗಭೂಮಿ ಕಲಾವಿದರಿಗೂ ಹಾಗೂ ಇಲ್ಲಿ ನೆಲೆದಿರುವ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯ ಬಂಧುಗಳೇ, ಶ್ರೀ ವಿದ್ಯಾಗಣಪತಿ ಕೃಪಾಪೋಷಿತ ನಾಟಕ ಮಂಡಳಿ ಕ್ಯಾಸಂದ್ರ ಇವರ ವತಿಯಿಂದ ಹಾಗೂ ಬೆಳ್ಳಿ ಕಿರೀಟ ಪ್ರಶಸ್ತಿ ಪುರಸ್ಕೃತರು, ರಂಗಮಿತ್ರ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಆತ್ಮೀಯ ಗುರುಗಳು ಆದ ಸನ್ಮಾನ್ಯ ಶ್ರೀ ಸಂಪತ್ ಕುಮಾರ್ ಅವರ ದಕ್ಷ ಸಂಗೀತ ನಿರ್ದೇಶನದಲ್ಲಿ ಹಾಗೂ ಪಕ್ಕವಾದ್ಯದೊಂದಿಗೆ ಅಭಿನಯಿಸುತ್ತಿದ್ದೇವೆ. ಆತ್ಮೀಯ ಬಂಧುಗಳೇ, ಈ ನಾಟಕದಲ್ಲಿ ಅಭಿನಯಿಸುತ್ತಿರುವ ಈ ಪುಟ್ಟ ಕಲಾವಿದರಿಂದಾಗಲಿ, ವಾದ್ಯವರ್ಗದಿಂದಾಗಲಿ, ಸಂಗೀತ ನಿರ್ದೇಶನದಿಂದಾಗಲಿ ಅಥವಾ ಡ್ರಾಮಾ ಸೀನರಿಂದಾಗಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಮನ್ನಿಸಿ. ಅಂದರೆ ಹಂಸ ಪಕ್ಷಿಗೆ ಹಾಲನ್ನು ನೀರನ್ನು ಒಟ್ಟಿಗೆ ಇಟ್ಟರೆ ಹಂಸ ಪಕ್ಷಿಯು ನೀರಿನಿಂದ ಹಾಲನ್ನು ಬೇರ್ಪಡಿಸಿ ಕ್ಷೀರವನ್ನು ಸೇವಿಸುತ್ತದೆಯೋ ಅದೇ ರೀತಿ ಈ ಪುಟ್ಟ ಕಲಾವಿದಗಳ ತಪ್ಪುಗಳನ್ನು ಕ್ಷಮಿಸಿ ಈ ಕಲಾವಿದರುಗಳನ್ನು ಹರಸಿ ಹಾರೈಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ಹನುಮನ ನಾಮ ಕಾಯುವುದು ಹನುಮನ ನಾಮ ಕಾಯುವುದು ಜನುಮ ಅನುಮಾನವಿಲ್ಲದೆ ಜಪಿಪುದೇ ನೇಮವರು ಹನುಮನ ನಾಮ ಕಾಯುವುದು
ಕಾಮಧೇನು ಕೇಳಿ ಪಡೆವ ಕಸುವ ಗಳಿಸು ನೀನು ಕೇಳಿದಾದನೆ ಕೊಡುವ ಕಾಮಧೇನು ಕೇಳಿ ಪಡೆವ ಕಸುವ ಗಳಿಸು ನೀನು ಬಾಡಿಗಾಸರೆ ಬಲ ಭೀಮಾನು ಮನು ಬಾಡಿಗಾಸರೆ ಬಲ ಭೀಮಾನು ಮನು ತಿಳಿದು ಬಡಿದರೆ ನರಸಿಂಹದಾಸನು ತಿಳಿದು ಬಡಿದರೆ ಹನುಮಾನವಿಲ್ಲದೆ ಜಪಿಗುದೇ ದೇವರು ಹನುಮನ ನಾಮ ಹನುಮನ ನಾಮ ಹನುಮನ ನಾಮ ಕಾಯುವುದು ಜನುಮ ಹನುಮ ನಾರಾಯಣ ನಾರಾಯಣ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಅಂಬುಜನಾಭನ ಅಂಜವಿಲ್ಲದಾತನ ಅಂಬುಜನಾಭನ ಅಂಜವಿಲ್ಲದಾತನ ತುಂಬು ಮಾಯವಯ್ಯಾಗಿಲೀಲೆಯೋ ನಾರಾಯಣ ನಾರಾಯಣ ತುಂಬು ಮಾಯವಯ್ಯಾಗಿಲೀಲೆಯು ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಜಗವ ಧೃತಿಸೆ ಗತಿ ಸೂತ್ರವನಾಡಿಸೆ ಜಗವ ಧೃತಿಸೆ ಗತಿ ಸೂತ್ರವನಾಡಿಸಿ ನಗು ನಗುತ್ತ ನಲಿಸಿ ಮಾಯ ಬೀದೆ ನಾರಾಯಣ ನಾರಾಯಣ ನಗು ನಗುತ್ತ ನಲಿಸಿ ಮಾಯ ಬೀದೆ ರಾಗದ ಭೋಗದ ಉರಿಯಳು ನಿರ್ಮಿಸಿ ನಾರಾಯಣ ನಾರಾಯಣ ರಾಗದ ಭೋಗದ ಉರಿಯಳು ನಿರ್ಮಿಸಿ ಆ ಗೊಮ್ಮೆ ಈ ಗೊಮ್ಮೆ ತಾನಾಗಿ ಆಡುವ ಆ ಗೊಮ್ಮೆ ಈ ಗೊಮ್ಮೆ ತಾನಾಗಿ ಆಡುವ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ನಿಸಾಕಿ ಸಲಹೆ ಸ್ವಾರ್ಥವೇನು ನೀ ಕಾಟಿ ಕನ್ನಲೆ ಆಂತರ್ಯವೇನು ತಿಳಿದೇಳಯ್ಯ ಒಳ ಮರ್ಮ ತೋರಯ್ಯ ತಿಳಿದೇಳಯ್ಯ ಒಳ ಮರ್ಮ ತೋರಯ್ಯ ನಳಿನಾಕ್ಷ ನಿನ್ನಾಯ ಸಂಕಲ್ಪವೇನು
ಕಾವೇರಿಗೆ ಸಂಚರಿಸುವಾಗ ಯಾರಾದರೂ ಕಣ್ಣಿಗೆ ಬಿದ್ದರೆ ಅವರನ್ನು ಸಿಟ್ಟೆ ಗುರುತಿಸುತ್ತಾ ಸತ್ಯವಂತರು ಸತ್ಪುರುಷರು ಕಣ್ಣಿಗೆ ಬಿದ್ದರೆ ಅವರ ಸತ್ಯದಿಂದ ಜಗತ್ತಲ್ಲಿ ಪ್ರಕಾಶಗೊಳಿಸುವಿ. ಆಹಾ, ಈಗಲಾದರೂ ಯಾರಾದರೂ ಅಂತವರು ಕಣ್ಣಿಗೆ ಬೀಳಲು ನೋಡೋಣ. ನಾನೀಗ ದೇವೇಂದ್ರನ ಆಸ್ಥಾನಕ್ಕೆ ಹೋಗುವೆ. ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಶುಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ. ಈ ಜಗವೊಂದು ನಾಟಕ ಮಂದಿರ. ಜನರೆಲ್ಲ ಸೂತ್ರದ ಬೊಂಬೆಗಳಯ್ಯ. ನಾರಾಯಣ ನಾರಾಯಣ. ಜನರೆಲ್ಲ ಸೂತ್ರದ ಬೊಂಬೆಗಳಯ್ಯ. ನೀನಾಡಿಸಿದಂತೆ ಹಾಡುವರಯ್ಯ. ನೀನಾಡಿಸಿದಂತೆ ಹಾಡುವರಯ್ಯ. ನೀಲಾಮಯನು ನೀನಯ್ಯ ದೇವ. ನೀಲಾಮಯನು ನೀನಯ್ಯ ದೇವ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಶುಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ನಾರಾಯಣ ನಾರಾಯಣ. ಕಮಲ ರಮಣ ಪನ್ನಗ ಶಯನ. ಕಮಲ ರಮಣ ಪನ್ನಗ ಶಯನ. ದುರಿತ ನಿವಾರಣ ಸಕಲ ಕಾರಣ. ತುರಿತ ನಿವಾರಣ ಸಕಲ ಕಾರಣ. ಇತ ಜನ ಮಂದಾರಿ ದಾನವ ಸಂಹಾರಿ. ಇತ ಜನ ಮಂದಾರಿ ದಾನವ ಸಂಹಾರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಶುಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಹರಿ ಹರಿ. ನಾರಾಯಣ
ಅಗ್ನಿವರ್ಯ ಮಹೇಂದ್ರ, ಧೀರನಾಗಿ ದಾರುಣ್ಯ ಶೌರ್ಯವಾದ ಕಾರ್ಯದಲ್ಲಿ ಅಗ್ನಿವರ್ಯ ಮಹೇಂದ್ರ, ಧೀರನಾಗಿ ದಾರುಣ್ಯ ಶೌರ್ಯವಾದ ಕಾರ್ಯದಲ್ಲಿ ಧೀರನೆನಿಸಿ ವಿರಾಜಿಸುವೆನು ನೆನೆಸಿ ವಿರಾಜಿಸುವೆನು ಬಾರಿಸುಕ ಸೌಭಾಗ್ಯದೊಳಗೆ ಇಂದು ಮೂಡಿದೆನ ಆನಂದ ಜವದಿಯೋಳ್ ಇಂದು ಮೂಡಿದೆನ ಅಗ್ನಿವರ್ಯ ಮಹೇಂದ್ರ, ಅಂದದೋಳ್ನ ಇಂದು ಬೇಳ್ವೆ ಚಂದಿರನು ನಾ ಅಂದು ಬಲಿರೆ ಅಂದದೋಳ್ನ ಇಂದು ಬೇಳ್ವೆ ಚಂದಿರನು ನಾ ಅಂದು ಬಲಿರೆ ಧೀರ ನೆನೆಸಿ ವಿರಾಜಿಸುವೆನು ಧೀರ ನೆನೆಸಿ ವಿರಾಜಿಸುವೆನು ಬಾರಿಸುಕ ಸೌಭಾಗ್ಯದೊಳಗೆ ಇಂದು ಮೂಡಿದೆನ ಆನಂದ ಜವದಿಯೋಳ್ ಇಂದು ಮೂಡಿದೆನ ಅಗ್ನಿವರ್ಯ ಮಹೇಂದ್ರ, ಸಮಸ್ತ ಲೋಕವನ್ನು ಯಾವ ರೀತಿಯಲ್ಲಿಟ್ಟಿರೋ ಅದನ್ನು ತಿಳಿಸು. ಮಹೇಂದ್ರ, ವಿಜ್ಞಾಪಿಸುವೆನು. ಮಹೇಂದ್ರ, ಅಗ್ನಿವರ್ಯ ಭುವನಾಧೀಶನೆ ಬುರಿ ವಿಲಾಸನೆ ಅವತರಿಸೈ ಮುದದಿ. ಮಹೇಂದ್ರ, ಅಗ್ನಿವರ್ಯ ಭುವನಾಧೀಶನೆ ಬುರಿ ವಿಲಾಸನೆ ಅವತರಿಸೈ ಮುದದಿ. ವಿವರಿಪೆ ನಾಂ ರಾಜ್ಯದ ವಿವರವ ವಿವರಿಪೆ ನಾಂ ರಾಜ್ಯದ ವಿವರವ ರಾಜೀಪ ಸುಖ ಸಮ ತೇಜೋ ವಿರಚಿತನೆ. ಆಹಾಹ ಭುವನಾಧೀಶನೆ ಬುರಿ ವಿಲಾಸನೆ ಅವತರಿಸೈ ಮುದದಿ. ನಿತ್ಯೋತ್ಸವದಿಂ ರಾಜೀಪುದೈ ಪ್ರಜೆ ಅತ್ಯಾನಂದದಲ್ಲಿ. ಮಹೇಂದ್ರ, ಅಗ್ನಿವರ್ಯ ನಿತ್ಯೋತ್ಸವದಿಂ ರಾಜೀಪುದೈ ಪ್ರಜೆ ಅತ್ಯಾನಂದದಲ್ಲಿ. ಸುವಿಮಲ ಸತ್ಯ ಸಮಸ್ತ ಇಳೆಯೋಳ್ ಸುವಿಮಲ ಸತ್ಯ ಸಮಸ್ತ ಇಳೆಯೋಳ್ ತೇಜೋ ವಿರಚಿತನೆ. ಆಹ ಭುವನಾಧೀಶನೆ ಬುರಿ ವಿಲಾಸನೆ ಅವತರಿಸೈ ಮುದದಿ. ಮಹೇಂದ್ರ, ಅಗ್ನಿವರ್ಯ ಸಕಲ ಲೋಕಗಳಲ್ಲಿಯೂ ಕಾಲ ಕಾಲಕ್ಕೆ ಸರಿಯಾಗಿ ಸರ್ವರು ಸತ್ಯ ಧರ್ಮಗಳನ್ನು ಪಾಲಿಸುತ್ತಲಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ಮಂಡಿಸಿ. ಆಗಬಹುದು. ಯಮಧರ್ಮ ದೇವರಾಜ. ದಂಡಪಾಣಿಯೇ ನಿನ್ನ ಲೋಕದ ಪರಿಯ ವಿವರಿಸೋ. ಯಮಧರ್ಮ ದೇವರಾಜ. ದಂಡಪಾಣಿಯೇ ನಿನ್ನ ಲೋಕದ ಪರಿಯ ವಿವರಿಸೋ. ಪಾಪಿ ಕರ್ಮಿಗಳು ನಿನ್ನ ಲೋಕದೆ. ಯಮಧರ್ಮ ದೇವರಾಜ. ಪಾಪಿ ಕರ್ಮಿಗಳು ನಿನ್ನ ಲೋಕದಿ ತುಂಬಿರುವರೇ. ದಂಡಪಾಣಿಯೇ ನಿನ್ನ ಲೋಕದ ಪರಿಯ ವಿವರಿಸಿ. ಯಮಧರ್ಮ ದೇವರಾಜ. ಕರ್ಮಿಗಳಿಗೆ ಯಾತನೆ ಇದು ನೀಗಿಸುವೆಯ. ಕರ್ಮಿಗಳಿಗೆ ಯಾತನೆ ಇದು ನೀಗಿಸುವೆಯ. ಎನ್ನೊಳ್ ಪೇಳು ವಿಹಿತನಾಗಿ ಎನ್ನೊಳ್ ಪೇಳು ವಿಹಿತನಾಗಿ ಪ್ರಳಯ ರೂಪನೇ. ದಂಡಪಾಣಿಯೇ ನಿನ್ನ ಲೋಕದ ಪರಿಯ ವಿವರಿಸೋ.
ಯಮಧರ್ಮ, ದೇವರಾಜ, ನಿನ್ನ ಅಧಿಕಾರದ ಬಲವನ್ನು ಯಾವ ರೀತಿಯಲ್ಲಿ ಇಟ್ಟಿರೋ ಅದನ್ನು ತಿಳಿಸು. ಅಪ್ಪಣೆ ದೇವರಾಜ. ಜಗವನ್ನು ಜಯಿಸುತ್ತ ಮೆರೆಯನಲ್ಲ, ಜಗವನ್ನು ಜಯಿಸುತ್ತ ಮೆರೆಯನಲ್ಲ, ಅಗಾಧ ಶೌರ್ಯದಲ್ಲಿ ಬಲವಂತ ನಿಲ್ಲಿಸಿ, ಅಗಾಧ ಶೌರ್ಯದಲ್ಲಿ ಬಲವಂತ ನಿಲ್ಲಿಸಿ, ಜಗವನ್ನು ಜಯಿಸುತ್ತ ಮೆರೆಯನಲ್ಲ, ಸತ್ಯ ಧರ್ಮದಿಂದ ನಡೆಯವರನ್ನು ಸಂಕಲನಕ್ಕೆ ಬರೆದವನ, ಸತ್ಯ ಧರ್ಮದಿಂದ ನಡೆಯವರನ್ನು ಸಂಕಲನಕ್ಕೆ ಬರೆದವನ, ಒಡೆ ನಿರ್ಣಯ ಆಜ್ಞೆ ಪಾಲಿಸಿ, ಒಡೆ ನಿರ್ಣಯ ಆಜ್ಞೆ ಪಾಲಿಸಿ, ಸಡಗರದಿಂದಲೇ ನಡೆದವನ, ಸಡಗರದಿಂದಲೇ ನಡೆದವನ, ಸಡಗರದಿಂದಲೇ ನಡೆದವನ. ಜಗವನ್ನು ಜಯಿಸುತ್ತ ಮೆರೆಯನಲ್ಲ, ಅಗಾಧ ಶೌರ್ಯದಲ್ಲಿ ಬಲವಂತ ನಿಲ್ಲಿಸಿ, ಜಗವನ್ನು ಜಯಿಸುತ್ತ ಮೆರೆಯನಲ್ಲ, ಪಾಪ ಕೃತ್ಯವ ಬೆಸಗಿದವರನ್ನು ಭೀತಿಯ ಪಡಿಸುತ್ತ ಬರದವನ, ಪಾಪ ಕೃತ್ಯವ ಬೆಸಗಿದವರನ್ನು ಭೀತಿಯ ಪಡಿಸುತ್ತ ಬರದವನ, ಒಡೆ ನಿರ್ಣಯ ಆಜ್ಞೆ ಪಾಲಿಸಿ, ಒಡೆ ನಿರ್ಣಯ ಆಜ್ಞೆ ಪಾಲಿಸಿ, ಸಡಗರದಿಂದಲೇ ಮೆರೆಯನಲ್ಲ, ಸಡಗರದಿಂದಲೇ ಮೆರೆಯನಲ್ಲ, ಸಡಗರದಿಂದಲೇ ಮೆರೆಯನಲ್ಲ, ಜಗವನ್ನು ಜಯಿಸುತ್ತ ಮೆರೆಯನಲ್ಲ, ಅಗಾಧ ಶೌರ್ಯದಲ್ಲಿ ಬಲವಂತ ನಿಲ್ಲಿಸಿ, ಜಗವನ್ನು ಜಯಿಸುತ್ತ ಮೆರೆಯನಲ್ಲ. ದೇವರಾಜ, ಯಮಧರ್ಮ, ಸತ್ಯ ಧರ್ಮದಿಂದ ನಡೆಯವರನ್ನು ಸ್ವರ್ಗಗೊಳಿಸುವೆ, ಅಲ್ಲದೆ ಪಾಪ ಕೃತ್ಯವನ್ನು ಎಸಗಿದವನು ಈ ನನ್ನ ಯಮಪಾಶನ ಗರ ತಂದು ನರಕ ಯಾತನೆ ಉಂಟು ಮಾಡುವೆ. ಈ ವಿಚಾರದಲ್ಲಿ ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ಅಗ್ನಿವರ್ಯ, ಮಹೇಂದ್ರ, ಯಮಧರ್ಮ, ದೇವರಾಜ, ಗೌರವದ್ರಹ ಬಿಡದೆ ನಾನು ದೊರಕ ನಿಲ್ಲುವ ವೀರನಾರು. ಅಗ್ನಿವರ್ಯ, ಗೌರವದ್ರಹ ಬಿಡದೆ ನಾನು ದೊರಕ ನಿಲ್ಲುವ ವೀರನಾರು. ಕೊಳ್ಳ ಗಜ್ಜರ ಸೀಳಿ ತುಳಿದೆ. ಯಮಧರ್ಮ, ದೇವರಾಜ, ಕೊಳ್ಳ ಗಜ್ಜರ ಸೀಳಿ ತುಳಿದೆ. ಬಳಿಕ ಮಾತದಿ ತಳೆದು ಬಾಳ್ವೆನು, ಬಳಿಕ ಮಾತದಿ ತಳೆದು ಬಾಳ್ವೆನು, ಬಳಿಕ ಮಾತದಿ ತಳೆದು ಬಾಳ್ವೆನು. ಗೌರವದ್ರಹ ಬಿಡದೆ ನಾನು ದೊರಕ ನಿಲ್ಲುವ ವೀರನಾರು. ಅಗ್ನಿವರ್ಯ, ಗೌರವದ್ರಹ ಬಿಡದೆ ನಾನು ದೊರಕ ನಿಲ್ಲುವ ವೀರನಾರು. ಕೊಳ್ಳದ ಜರ ಸಿಳಿ ತುಳಿದೆ. ಯಮಧರ್ಮ, ದೇವರಾಜ, ಕೊಳ್ಳದ ಜರ ಸಿಳಿ ತುಳಿದೆ. ಬಳಿಕ ಮಾತದಿ ತಳೆದು ಬಾಳ್ವೆನು, ಬಳಿಕ ಮಾತದಿ ತಳೆದು ಬಾಳ್ವೆನು, ಬಳಿಕ ಮಾತದಿ ತಳೆದು ಬಾಳ್ವೆನು. ಬೇಷ್, ನಿನ್ನಂತ ಅಗ್ನಿವರ್ಯ, ನಿನ್ನಂತ ಯಮಧರ್ಮ ನನಗೂ ನನ್ನ ದೇವರಕ್ಕೂ ಇರುವಾಗ ಕುಂದು ಕೊರತೆಂದರೇನು? ನಿಮ್ಮ ನಿಮ್ಮ ಪೀಡೆಗಳನ್ನು ಮಂಡಿಸಿ. ಯಾವಾಗಲೇ ಚಾರನೆ ಸಮಾಚಾರವೇನು? ನಾರದ ಮಹಾತ್ಮರು ಬಂದು ದ್ವಾರದಲ್ಲಿ ನಿಂತಿರುವ ಅವರನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಅಪ್ಪಣೆ ಮಹಾಪ್ರಭು. ನಾರಾಯಣ ನಾರಾಯಣ. ಪಾಗಿ ಭುವನ ಭರಣ ವಿಶರಣ ಪರಮ ಪಾವನ ಭವಭಯ ಅರಣ. ಪಾಗಿ ಭುವನ ಭರಣ ವಿಶರಣ. ನಾರಾಯಣ ನಾರಾಯಣ. ಪಾಗಿ ಭುವನ ಭರಣ ವಿಶರಣ ಪರಮ ಪಾವನ ಭವಭಯ ಹರಣ. ಪಾಗಿ ರಮ ರಮಣ. ಪಾಗಿ ಭುವನ ಭರಣ ವಿಶರಣ. ಪಾಲಲೋಚನ ಪಾರ್ವತಿ ರಮಣ. ನಾರಾಯಣ. ಪಾಲಲೋಚನ ಪಾರ್ವತಿ ರಮಣ. ಪಾಮರ ಜನರಿಗೆ ಭವಭಯ ಹರಣ. ಪಾಮರ ಜನರಿಗೆ ಭವಭಯ ಹರಣ. ಪಾಗಿ ರಮ ರಮಣ. ಪಾಗಿ ಭುವನ ಭರಣ ವಿಚರಣ ಪರಮ ಪಾವನ ಭವಭಯ ಹರಣ. ಪಾಗಿ ಭುವನ ಭರಣ ವಿಚರಣ. ಯದು ಕುಲಾಂಬುಜ ವಿಲಲಿತ ವಿಮಕರ. ಯದು ಕುಲಾಂಬುಜ ವಿಲಲಿತ ವಿಮಕರ. ಮೋಗಿತ ಭುವನ ಗುಂದರ ಕುವಕರ. ಮಧುರ ವೇಣುವರ ಮೋಗಿತ ಭುವನ. ಸುಂದರ ಶುಭಕರ ಸುಂದರ ಶುಭಕರ ನಾರಿ ಮನೋಹರ.
ನಾರದ ಮಹಾತ್ಮರೇ, ಮಹೇಂದ್ರ, ಸುಂದರ ಕರವೀಣೆ ಗಾನ. ಪೂಜ್ಯರೇ, ಮಹೇಂದ್ರ, ಸುಂದರ ಕರವೀಣೆ ಗಾನ, ಸುಂದರ ಕರವೀಣೆ ಗಾನ. ಪೂಜ್ಯರೇ, ಮಹೇಂದ್ರ, ಸುಂದರ ಕರವೀಣೆ ಗಾನ, ಲೋಲ ಕೃಪಾಂಗ ವಂದಿಸುವೆ. ಮೌನೇಂದ್ರ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಪೂಜ್ಯರೇ, ಮಹೇಂದ್ರ, ನುತಿಸುವೆನು ನಾ ಸತತ ನಿಮ್ಮ ಎದಿ ಕುಲೇಂದ್ರೇ. ಪೂಜ್ಯರೇ, ಮಹೇಂದ್ರ, ನುತಿಸುವೆನು ನಾ ಸತತ ನಿಮ್ಮ ಎದಿ ಕುಲೇಂದ್ರೇ. ಹದಿತ ಮದಿ ಸಾಲ ಭಾರತಿ. ಪೂಜ್ಯರೇ, ಮಹೇಂದ್ರ, ಹದಿತ ಮದಿ ಸಾಲ ಭಾರತಿ. ಹದಿತ ಮದಿ ಸಾಲ ಭಾರತಿ. ಹದಿತ ಮದಿ ಸಾಲ ಭಾರತಿ. ಹದಿತ ಮದಿ ಸಾಲ ಭಾರತಿ. ಭಾರತಿ ಸುತನೆ ವಂದಿಸುವೆ. ಮೌನೇಂದ್ರ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ನಾರದ ಮಹಾತ್ಮರಿಗೆ ವಂದಿಸುವೆನು. ಮಹೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಮಹೇಂದ್ರ, ಕುಶಲವೇ? ನಾರದ ಮಹಾತ್ಮರಿ, ತಮ್ಮ ದಯೆಯಿಂದ ಎಲ್ಲವೂ ಕುಶಲದಿಂದಿರುವರು. ದೇವೇಂದ್ರ ಮಹಾರಾಜರಿಗೆ ಯಾವಾಗಲಿ. ಚಾರನೆ ಸಮಾಚಾರವೇನು? ವಸಿಷ್ಠ ಮುನಿಗಳು ಬಂದು ದ್ವಾರದಲ್ಲಿ ನಿಂತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ರಾಜಸ್ಥಾನಕ್ಕೆ ಬರಮಾಡಿ. ಅಪ್ಪಣೆ ಮಹಾಪ್ರಭು. ಶಂಭೋ ಮಹಾದೇವ. ಕಲಿಯುಗದೊಳ್ಳುವರೆ ನಾಮವನೆನೆದರೆ ಕುಲಕೋಟಿಗಳು ಧರಿಸುವವೋ ಶಂಭೋ. ಶಂಭೋ ಮಹಾದೇವ. ಕಲಿಯುಗದೊಳ್ಳುವರೆ ನಾಮವನೆನೆದರೆ ಕುಲಕೋಟಿಗಳು ಧರಿಸುವವೋ ಶಂಭೋ. ಶಂಭೋ 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 ಮಹಾದೇವ. ದುರ್ಲಭ ಪ್ರಕೃತಿಗೆ ಸುಲಭವೆಂದೆನಿಸುವ ಶಂಭೋ ಮಹಾದೇವ. ದುರ್ಲಭ ಪ್ರಕೃತಿಗೆ ಸುಲಭವೆಂದೆನಿಸುವ ಜಲ ರಘುನಾಮನ ನೆನೆ ಮನವೇ. ಜಲ ರಘುನಾಮನ ನೆನೆ ಮನವೇ ಶಂಭೋ.
ಕಲಿಯುಗದೊಳ್ಳುವರೆ ನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವೋ ಜಂಬೋ ಶಂಭೋ ಶಂಭೋ ಮಹಾದೇವ. ಜಪವನ ನರೆಯೇನು ತಪವನ ನರೆಯೇನು ಶಂಭೋ ಮಹಾದೇವ. ಜಪವನ ನರೆಯೇನು ತಪವನ ನರೆಯೇನು ಉಪವಾಸದ ವ್ರತ ಮೊದಲರಿಯೇನ ಶಂಭೋ ಮಹಾದೇವ. ಜಪವನ ನರೆಯೇನು ತಪವನ ನರೆಯೇನು ಉಪವಾಸದ ವ್ರತ ಮೊದಲರಿಯೇನ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಶಂಭೋ ಮಹಾದೇವ. ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ನೆನೆ ಮನವೇ ಉಪಾಯದಿಂದಲೇ ನೆನೆ ಮನವೇ ಶಂಭೋ ಕಲಿಯುಗದೊಳ್ಳುವರೆ ನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವೋ ಶಂಭೋ 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 ಮಹಾದೇವ ಶಂಭೋ ಮಹಾದೇವ. ಪೂಜ್ಯರೇ, ಮಹೇಂದ್ರ ಮೌನೇಂದ್ರ ತವ ದಿವ್ಯ ಚರಣ ನಾನೆಂದು ಚಿರಬಾಗಿ ನಮಿಸುವೆ. ಪೂಜ್ಯರೇ, ಮಹೇಂದ್ರ ಮೌನೇಂದ್ರ ತವ ದಿವ್ಯ ಚರಣ ನಾನೆಂದು ಚಿರಬಾಗಿ ನಮಿಸುವೆ. ಈ ನಿಮ್ಮ ಪದ ಸೋಂಕಿತಿ ಸ್ಥಳ. ಪೂಜ್ಯರೇ, ಮಹೇಂದ್ರ ಈ ನಿಮ್ಮ ಪದ ಸೋಂಕಿತಿ ಸ್ಥಳ ಪೌನೀತವಾದುದು ನಮ್ ಧನ್ಯ. ಪೌನೀತವಾದುದು ನಮ್ ಧನ್ಯ ಮುನಿವರದವ ಪದ ದರ್ಶನವಿದೆ ಎನಗೆ. ಪೂಜ್ಯರೇ, ಮಹೇಂದ್ರ ಮುನಿವರದವ ಪದ ದರ್ಶನವಿದೆ ಎನಗೆ ದೊರಕಿದ ದಿನವೇ ಜನ್ಮ ಸಾರ್ಥಕ. ಮೌನೇಂದ್ರ ತವ ದಿವ್ಯ ಚರಣ ನಾನೆಂದು ಶಿರಬಾಗಿ ನಮಿಸುವೆ. ವಸಿಷ್ಠ ಮಹರ್ಷಿಗಳಿಗೆ ವಂದಿಸುವೆನು. ಮಹೇಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಮಹೇಂದ್ರ ಈ ಪೀಠವನ್ನು ಅಲಂಕರಿಸಿ. ಮಹೇಂದ್ರ ನಿನ್ನ ಇಷ್ಟದಂತಾಗಲಿ. ಓ ವಸಿಷ್ಠ ಮುನಿಗಳಿಗೆ ನಮೋ ನಮಃ. ದೇವೇಂದ್ರ ಮಹಾರಾಜರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ವಿಶ್ವಾಮಿತ್ರ ಮಹಾಮುನಿಗಳು ಬಂದು ದ್ವಾರದಲ್ಲಿ ನಿಂತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಅಪ್ಪಣೆ ಮಹಾಪ್ರಭು. ಓಂ ಭವಿಯಿಂದ ಕೃಪೆ ಇರಲಿ. ಬಂ ಬಂ ಭಂ ಬಂ 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 ಭಜ ಕರುಣ ಗುರು ಚರಣ. ಬಂ 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 ಭಜ ಕರುಣ ಗುರು ಚರಣ. ಗುರು ಮಹೇಶ್ವರ ಸದಾ ಶಿವ ಶಂಕರ ಬಂ 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 ಬಂ. ಗಜೇಂದ್ರಾತ್ಮಜ ಗುಣಭರಿತ ಚಿತಕಾಯ ಗುರು ಮಹೇಶ್ವರ ಸದಾ ಶಿವ ಶಂಕರ ಬಂ 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 ಬಂ.
ಅಕ್ಕಡ ಬಂ 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 ಅಕ್ಕಡ ಬಂ 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 ಶಂಕರ ಬಂ 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 ಭಜ ಕರುಣ ಗುರು ಚರಣ ಗುರು ಮಹೇಶ್ವರ ಸದಾಶಿವ ಶಂಕರ ಬಂ 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 ಬಂ. ಪೂಜ್ಯರೇ, ಮಹೇಂದ್ರ, ದಯ ಮಾಡೋ ಸ್ವಾಮಿ, ದಯ ಮಾಡೋ ದೇವ. ಪೂಜ್ಯರೇ, ಮಹೇಂದ್ರ, ದಯ ಮಾಡೋ ಸ್ವಾಮಿ, ದಯ ಮಾಡೋ ದೇವ. ದಯ ಮಾಡೋ ನಿನ್ನ ಪಾದಕ್ಕೆ ವಚನವು. ಪರಮಾತ್ಮ, ಮಹೇಂದ್ರ, ದಯ ಮಾಡೋ ನಿನ್ನ ಪಾದಕ್ಕೆ ವಚನವು. ದಯ ಮಾಡೋ ಸ್ವಾಮಿ, ದಯ ಮಾಡೋ ದೇವ. ಪೂಜ್ಯರೇ, ಮಹೇಂದ್ರ, ಹಲವು ಕಾಲದಿ ನಿನ್ನ ಹಂಬಲವೆನಗೆ. ಹಲವು ಕಾಲದಿ ನಿನ್ನ ಹಂಬಲವೆನಗೆ. ಹಲವು ಕಾಲದಿ ನಿನ್ನ ಹಂಬಲವೆನಗೆ. ಪೂಜ್ಯರೇ, ಮಹೇಂದ್ರ, ಹಲವು ಕಾಲದಿ ನಿನ್ನ ಹಂಬಲವೆನಗೆ. ಹಲವು ಕಾಲದಿ ನಿನ್ನ ಸ್ವಾಮಿ ಪೂಜ್ಯರೇ, ಮಹೇಂದ್ರ, ಹಲವು ಕಾಲದಿ ನಿನ್ನ ಹಂಬಲವೆನಗೆ. ಹಲವು ಕಾಲದಿ ನಿನ್ನ ಹಂಬಲವೆನಗೆ. ಒಲಿದು ಬಲಿಸಬೇಕು ಕೌಶಿಕ ಮುನಿಯೇ. ಪೂಜ್ಯರೇ, ಮಹೇಂದ್ರ, ಒಲಿದು ಬಲಿಸಬೇಕು ಕೌಶಿಕ ಮುನಿಯೇ. ದಯ ಮಾಡೋ ಸ್ವಾಮಿ, ದಯ ಮಾಡೋ ದೇವ. ದಯ ಮಾಡೋ ನಿನ್ನ ಪಾದಕ್ಕೆ ವಚನವು. ದಯ ಮಾಡೋ ನಿನ್ನ ಪಾದಕ್ಕೆ ವಚನವು. ದಯ ಮಾಡೋ ಸ್ವಾಮಿ, ದಯ ಮಾಡೋ, ದಯ ಮಾಡೋ ಸ್ವಾಮಿ. ವಿಶ್ವಾಮಿತ್ರ ಮಹರ್ಷಿಗಳಿಗೆ ವಂದಿಸುವೆನು. ಮಹೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ ನಿನ್ನಿಷ್ಟಂತೆ ಆಗಲಿ. ವಿಶ್ವಾಮಿತ್ರರಿಗೆ ನಮೋ ನಮಃ. ನಾರದ ಮಹಾತ್ಮರಿಗೆ ನಮೋ ನಮಃ. ನಾರದ ಮುನಿಗಳಿಗೆ ನಮೋ ನಮಃ. ವಸಿಷ್ಠ ಮುನಿಗಳಿಗೆ ನಮೋ ವಸಿಷ್ಠ ನಮಃ. ಮುನಿಗಳಿಗೆ ನಮೋ ನಮಃ. ವಿಶ್ವಾಮಿತ್ರ ಮುನಿಗಳಿಗೆ ನಮೋ ನಮಃ. ಯಾರಲ್ಲಿ ಈ ಮುನಿ ಮಹಾತ್ಮರಿಗೆ ಪುಷ್ಪ ಮಾಲಿಕೆ ತೆಗೆದುಕೊಂಡು ಬನ್ನಿ. ಇಸ್ಕೊಳ್ಳಿ, ಇಸ್ಕೊಳ್ಳಿ. ನಾರದರೆ, ಮುನಿ ಮಹಾತ್ಮರೇ, ಮಹೇಂದ್ರ, ಮಹೇಂದ್ರ, ತಮ್ಮಲ್ಲಿ ನನ್ನದೊಂದು ಆಲೋಚನೆ ಇರುವುದು. ಮಹೇಂದ್ರ, ಅದೇನು ಹೇಳು. ಪೂಜ್ಯರೇ, ಮಹೇಂದ್ರ,
ಸುರಮುನಿಗಳೇ ಸುರಮುನಿಗಳೇ ಬೆಳ್ಳಿರಯ್ಯ ಅರುಷದಿಂದಲೇ ಪೂಜ್ಯರೇ. ಮಹೇಂದ್ರ, ಸುರಮುನಿಗಳೇ ಸುರಮುನಿಗಳೇ ಬೆಳ್ಳಿರಯ್ಯ ಅರುಷದಿಂದಲೇ ಪೂಜ್ಯರೇ. ಮಹೇಂದ್ರ, ಬರವೆ ನೊಂದು ವಚನವನ್ನು ಪೂಜ್ಯರೇ. ಮಹೇಂದ್ರ, ಬರವೆ ನೊಂದು ವಚನವನ್ನು ಹರುಷದಿಂದಲೇ ಸುರಮುನಿಗಳೇ ಸುರಮುನಿಗಳೇ ಬೆಳ್ಳಿರಯ್ಯ ಹರುಷದಿಂದಲೇ ಪೂಜ್ಯರೇ. ಮಹೇಂದ್ರ, ದಾರುಣಿಯಳು ದಾರುಣಿಯಳು ಸತ್ಯ ಬಿಡದೆ ಬಾಲಿಪ ಕೃಪಕ ಪೂಜ್ಯರೇ. ಮಹೇಂದ್ರ, ದಾರುಣಿಯಳು ದಾರುಣಿಯಳು ಸತ್ಯ ಬಿಡದೆ ಬಾಲಿಪ ಕೃಪರ ಬರೆಯಬೇಕು ಎನ್ನೀವು ಪೂಜ್ಯರೇ. ಬರೆಯಬೇಕು ಎನ್ನೀವು ಹರುಷದಿಂದಲೇ ಸುರಮುನಿಗಳೇ ಸುರಮುನಿಗಳೇ ಬೆಳ್ಳಿರಯ್ಯ ಹರುಷದಿಂದಲೇ ಸುರಮುನಿಗಳೇ ಮುನಿ ಮಹಾತ್ಮರೇ. ಮಹೇಂದ್ರ, ಭೂಲೋಕದಲ್ಲಿ ಸತ್ಯವನ್ನು ವ್ರತದಂತೆ ಪಾಲಿಸುತ್ತಿರುವ ಯಾರಾದರೂ ದೊರೆಗಳು ತಿಳಿದಿದ್ದರೆ ಆಸ್ಥಾನದಲ್ಲಿ ತಿಳಿಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಮಹೇಂದ್ರ, ಆ ಕೌಶಿಕ ಮುನಿಗಳನ್ನೇ ಕೇಳಿ ತಿಳಿದುಕೋ. ಮಹೇಂದ್ರ, ವಸಿಷ್ಠರು ಮಹಾಜ್ಞಾನಿಗಳು, ಅವರನ್ನೇ ಕೇಳಿ ತಿಳಿದುಕೋ. ಮಹೇಂದ್ರ, ಒಳ್ಳೆಯದೇ ಆಯಿತು. ಈ ನಾರದ ಮಹಾತ್ಮರಾದರು ತ್ರಿಲೋಕ ಸಂಚಾರಿಗಳು, ತ್ರಿಕಲ ಜ್ಞಾನಿಗಳು, ಇವರನ್ನೇ ಕೇಳಿ ತಿಳಿದುಕೋ. ವಸಿಷ್ಠರೇ, ತಮ್ಮ ಇಷ್ಟ ಅಂತ ಆಗಲಿ. ನಾರದ ಮಹಾತ್ಮರೇ. ಮಹೇಂದ್ರ, ಮೂರು ಲೋಕವ ಸಂಚರಿಸುವ ಮುನಿಪಾಲರೇ, ನಾರದ ಮಹಾತ್ಮರೇ. ಮಹೇಂದ್ರ, ಮೂರು ಲೋಕವ ಸಂಚರಿಸುವ ಮುನಿಪಾಲರೇ, ವರ್ತಮಾನವನುಂಟೇ ಪೂಜ್ಯರೇ. ಕೇಳಲಪೇಕ್ಷುವೆ ದಯದಿ ನಾರದ ಮಹಾತ್ಮರೇ. ಮಹೇಂದ್ರ, ಕೇಳಲಪೇಕ್ಷುವೆ ದಯದಿ
ನಾರದ ಮಹಾತ್ಮರೇ, ಮಹೇಂದ್ರ, ನೀವು ತ್ರಿಲೋಕ ಸಂಚಾರಿಗಳು. ಆದ್ದರಿಂದ ನೀವು ಭೂಲೋಕದಲ್ಲಿ ಸತ್ಯವನ್ನು ವ್ರತದಿಂದ ಪಾಲಿಸುತ್ತಿರುವ ಯಾರಾದರೂ ದೊಳೆ ತಿಳಿದಿದ್ರೆ ಆ ಸ್ಥಾನದಲ್ಲಿ ತಿಳಿಸಿ. ಮಹೇಂದ್ರ ಪೇಳುವೆನು. ವಸಿಷ್ಠರೇ, ನಿಮ್ಮ ಅಭಿಪ್ರಾಯವು ಒಳ್ಳೆಯದೇ. ನಿಮ್ಮ ಅಭಿಪ್ರಾಯಕ್ಕೆ ಒಳ್ಳೆ ಉತ್ತರವನ್ನೇ ಕೊಡುವೆನು. ನಾರಾಯಣ ನಾರಾಯಣ. ಕೇಳು ಸೂರೇಂದ್ರನೇ, ಸದ್ಗುಣ ಸಾಂದ್ರನೇ, ಕೇಳು ಸೂರೇಂದ್ರನೇ. ನಾರಾಯಣ ನಾರಾಯಣ. ಕೇಳು ಸೂರೇಂದ್ರನೇ, ಸದ್ಗುಣ ಸಾಂದ್ರನೇ, ಕೇಳು ಸೂರೇಂದ್ರನೇ. ಆಲಿಸು ಸಾರವ, ಬೇಳುವೆ ವಿಚಾರವ. ನಾರಾಯಣ ನಾರಾಯಣ. ಆಲಿಸು ಸಾರವ, ಬೇಳುವೆ ವಿಚಾರವ, ಕೇಳು ಸೂರೇಂದ್ರನೇ, ಸದ್ಗುಣ ಸಾಂದ್ರನೇ, ಕೇಳು ಸೂರೇಂದ್ರನೇ. ಸತ್ಯ ದೂರಿನೋ ಕೃತ್ಯದೇ ಜಾಣನೋ, ಭೂಮಿಯೋ ಓರ್ವನೋ ಪಾಲಿಸೋ ತೀರ್ವನೋ. ಮಹೇಂದ್ರ, ನಾರದ ಮಹಾತ್ಮರೇ, ಭೂಮಿಯೋ ಓರ್ವನೋ ಪಾಲಿಸೋ ತೀರ್ವನೋ, ಆಮನು ಚೇಂದ್ರನೋ, ಕಾಮಿತ ವೀವನೋ, ಕಾಮಿತ ವೀವನೋ, ಕಾಮ ಸ್ವರೂಪನೋ, ಕೇಳು ಸೂರೇಂದ್ರನೇ, ಸದ್ಗುಣ ಸಾಂದ್ರನೇ, ಕೇಳು ಸೂರೇಂದ್ರನೇ. ಸತ್ಯ ದೂರಿನೋ ಕೃತ್ಯದಿ ಜಾಣನೋ, ಸತ್ಯ ದೂರಿನೋ ಕೃತ್ಯದಿ ಜಾಣನೋ, ಸುತ್ಯನೋ ಭೂವರ, ಸುತ್ಯನೋ ಭೂವರ, ಸತ್ಯದ ಯಾಕರ, ಕೇಳು ಸೂರೇಂದ್ರನೇ, ಸದ್ಗುಣ ಸಾಂದ್ರನೇ, ಕೇಳು ಸೂರೇಂದ್ರನೇ. ನಾರಾಯಣ ನಾರಾಯಣ. ಕೋಮಲ ಗಾಯನೋ ಕಿನ್ನರ ಗೇಯನೋ. ನಾರಾಯಣ ನಾರಾಯಣ. ಕೋಮಲ ಗಾಯನೋ ಕಿನ್ನರ ಗೇಯನೋ, ಆಮನೋ ಜೇಂದ್ರನೋ. ನಾರಾಯಣ ನಾರಾಯಣ. ಆಮನೋ ಜೇಂದ್ರನೋ, ಆ ಹರಿಶ್ಚಂದ್ರನೋ, ಕೇಳು ಸೂರೇಂದ್ರನೇ, ಸದ್ಗುಣ ಸಾಂದ್ರನೇ, ಕೇಳು ಸೂರೇಂದ್ರನೇ. ನಾರಾಯಣ ನಾರಾಯಣ. ಮಹೇಂದ್ರ, ನಾರದ ಮಹಾತ್ಮರೇ, ಭೂಲೋಕದಲ್ಲಿರುವ ಭರತ ಖಂಡದಲ್ಲಿ ಅಯೋಧ್ಯ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಿರುವ ಮೋನು ವಂಶೋತ್ತಮಕನಾಗಿ ಸಪ್ತ ದೀಪ ವಸುಂಧರನ್ನು ಆಳುತ್ತಿರುವ, ನಿತ್ಯವೂ ದಾನ ಧರ್ಮಗಳನ್ನು ಮಾಡುತ್ತಾ ಸಪ್ತ ದೀಪ ವಸುಂಧರನ್ನು ಆಳುತ್ತಿರುವನೇ ಆ ಮಹಾಚಕ್ರವರ್ತಿಯಾದ ಶ್ರೀ ಹರಿಶ್ಚಂದ್ರನೇ ಆ ಮಹಾನುಭಾವ. ಈ ವಿಚಾರದಲ್ಲಿ ಸಕಲ ಸದ್ಗುಣ ಸಂಪನ್ನ. ಈ ವಿಚಾರದಲ್ಲಿ ಯಾರು ಬೇಕಾದರೂ ಪರೀಕ್ಷಿಸಬಹುದು. ನಾರಾಯಣ ನಾರಾಯಣ. ಬ್ರಹ್ಮರ್ಷಿ ವಸಿಷ್ಠರೇ, ಮಹೇಂದ್ರ, ಈ ನಾರದರು ಹೊಗಳುತ್ತಿರುವ ಹರಿಶ್ಚಂದ್ರನು ತಮ್ಮ ಶಿಷ್ಯನಲ್ಲವೇ? ಇದರಲ್ಲಿ ತಮ್ಮ ಅಭಿಪ್ರಾಯ? ಮಹೇಂದ್ರ, ಒಳ್ಳೆಯದೇ. ಈ ನಾರದರು ಹೊಗಳುತ್ತಿರುವ ಹರಿಶ್ಚಂದ್ರನ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮಹೇಂದ್ರ, ಈ ವಿಚಾರದಲ್ಲಿ ನಾರದ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಸತ್ಯವನ್ನು ತ್ರಿಕಂಡ ಶುದ್ಧನಾಗಿ ಪಾಲಿಸುತ್ತಾ ಪ್ರಜಾಪಾಲನೆಯೇ ತನ್ನ ಪರಮ ಕರ್ತವ್ಯವೆಂದು ಪಾಲಿಸುತ್ತಾ ನಿತ್ಯವೂ ದಾನ ಧರ್ಮಗಳನ್ನು ಮಾಡುತ್ತಾ ಕಂಗೊಳಿಸುತ್ತಿರುವ ಮಹಾದಾತಾಭಿದಾತ ಅಖಿಲೋಶಯ ಪ್ರೇತ ಅಖಂಡ ಪುಣ್ಯ ಚರಿತ ದೇವತೆಗಳೇ ಸೇವಿಸಲು ಯೋಗ್ಯ ಪುರುಷ
ಆ ಹರಿಶ್ಚಂದ್ರ ಚಕ್ರವರ್ತಿ. ಯಾರು ಆ ಸತ್ಯಸಂಧ? ಹರಿಶ್ಚಂದ್ರ. ಹರಿಶ್ಚಂದ್ರ, ಹರಿಶ್ಚಂದ್ರನೇ? ಹೌದು. ವಸಿಷ್ಠರೇ, ಹೇಳಿ ವಿಶ್ವಾಮಿತ್ರರೇ. ಈ ರಾಜರ ರಾಜನೀತಿಗಳು ನಮಗೆ ತಿಳಿದಿಲ್ಲವೇ? ಸದಾ ಕಪಟ, ಶತ, ಐಶ್ವರ್ಯ ಮದಾಂಧರಾಗಿ, ವಿಷಯ ಲಂಬಡರಾಗಿ ಕಾಲಕೂಟದಲ್ಲಿ ಬಿದ್ದೊದ್ದಾಡುವ ಒಬ್ಬ ರಾಜಕೀಡನು ಸತ್ಯಸಂಧನೆ. ಅಸಂಭವ, ಎಂದೆಂದಿಗೂ ಅಸಂಭವ. ವಿಶ್ವಾಮಿತ್ರರೇ, ವಸಿಷ್ಠರೇ, ನೀವು ಮರೆತು ಮಾತನಾಡುತ್ತಿರುವಿರಿ. ಈ ನಾರದರು ಹೊಗಳುತ್ತಿರುವ ಹರಿಶ್ಚಂದ್ರನು ನಿಮ್ಮ ವಂಶದ ರಾಜನೇ. ಯಾರಾದರೇನು, ನಮಗೆ ಸ್ವಜನ ಪಕ್ಷಪಾತದ ಬುದ್ಧಿ ಇಲ್ಲ. ಲೋಕ ಕಲ್ಯಾಣದ ವಿಚಾರ ಬಂದಾಗ ವಿಮರ್ಶಿಸಲೇಬೇಕು, ಪರಾಮರ್ಶಿಸಲೇಬೇಕು. ವಿಶ್ವಾಮಿತ್ರರೇ, ಲೋಕ ಕಲ್ಯಾಣದ ಹೆಸರಿನಲ್ಲಿ ಸತ್ಯ ಅಸತ್ಯತೆಗಳನ್ನು ಪರಿಶೀಲಿಸದೆ ಅವಹೇಳನಕಾರಿ ವಾದ ಮಾಡುವುದು ನಿನಗೆ ಯೋಗ್ಯವಲ್ಲ. ವಸಿಷ್ಠರೇ, ವಿಶ್ವಾಮಿತ್ರರೇ, ಹಿಂದೆ ತ್ರಿಶಂಕು ಮಹಾರಾಜನಿಗೆ ಸ್ವರ್ಗವನ್ನು ಈ ಮಹೇಂದ್ರ ನಿರಾಕರಿಸಿದಾಗ ತ್ರಿಶಂಕು ಮಹಾರಾಜನಿಗೆ ತ್ರಿಶಂಕು ಆಗಿ ಒಂದು ಸ್ವರ್ಗವನ್ನೇ ನಿರ್ಮಿಸಿಕೊಟ್ಟ ಅಪರ ಬ್ರಹ್ಮನಾದ ಈ ವಿಶ್ವಾಮಿತ್ರನಿಗೆ ಕೇವಲ ಒಬ್ಬ ಮನುಷ್ಯನ ಯೋಗ್ಯತೆ ತಿಳಿದಿಲ್ಲವೇ? ವಿಶ್ವಾಮಿತ್ರರೇ, ಕೇವಲ ವಾದ ಆಡಂಬರಗಳಿಂದ ಸತ್ಯವನ್ನು ಮುಚ್ಚಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಅದರಂತೆ ನನ್ನ ಶಿಷ್ಯನು ಆಗಲೂ ಬಿಡುವುದಿಲ್ಲ. ವಸಿಷ್ಠರೇ, ವಿಶ್ವಾಮಿತ್ರರೇ, ಚಿಕ್ಕದೊಂದು ಪರೀಕ್ಷೆಯೇ ಸಾಕು, ನೋಡೋಣ ನಿಮ್ಮ ಶಿಷ್ಯನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಲು. ವಿಶ್ವಾಮಿತ್ರರೇ, ಬಿಡಿ ಬಿಡಿ ಸಲ್ಲದು ಕಲಹವೋ, ಮುನಿ ಮಹಾತ್ಮರೇ, ಮಹೇಂದ್ರ ಅವರಿಗೆ ಹೇಳಿ. ಬಿಡಿ ಬಿಡಿ ಸಲ್ಲದು ಕಲಹವೋ, ಆಡಿದರೆ ಏನು ಭಾಗ್ಯ ಬರುವುದು ನಿಮಗೆ? ಪೂಜ್ಯರೇ, ಮಹೇಂದ್ರ, ಹುಡುಗಾಟವು ತರವಲ್ಲವೋ, ಪೂಜ್ಯರೇ. ಮಹೇಂದ್ರ, ಹುಡುಗಾಟವು ತರವಲ್ಲವೋ, ನುಡಿಲಾರಿಸಿರೈ ಮುನಿ ಮಹಾತ್ಮರೇ ನೀವು. ವಸಿಷ್ಠರೇ, ಮಹೇಂದ್ರ, ವಿಶ್ವಾಮಿತ್ರರೇ, ಮಹೇಂದ್ರ, ಇದೇನಿದು? ಈ ರೀತಿ ವಾದ ಬಂಧಗಳಿಂದ ಹರಿಶ್ಚಂದ್ರನನ್ನು ಸತ್ಯಪುಷ್ಟಾಗಿ ಮಾಡುವುದು ನಿಮಗೆ ಉಚಿತವೇ? ಯೋಚಿಸಿ ನೋಡು. ನಿನಗೆ ಅಭಯ ಬೇಕಿಲ್ಲ ಮಹೇಂದ್ರ. ಸೂರ್ಯನು ಪಶ್ಚಿಮ ಮುದಿಯಲ್ಲಿ ಉದಿಸಿದರು, ಚಂದ್ರನು ತನ್ನ ಕಕ್ಷೆಯನ್ನು ಬಿಟ್ಟು ಚಲಿಸಿದರು, ನಕ್ಷತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಅಗ್ನಿದ್ರೋಪದಂತೆ ಕೊಚ್ಚೆಯಲ್ಲಿ ಬಿದ್ದು ಸೇರಿಸಿದರು. ಮಹೇಂದ್ರ, ಇಂತಹ ಕೋಟ್ಯಾನುಕೋಟಿ ವಿಶ್ವಾಮಿತ್ರರು ಬಂದು ಎಲ್ಲಿ ಹೇಗೆ ಪರಿಶೀಲಿಸಿದರು ಆ ಸುಗುಣಾಭಿವಂದನಾದ ಹರಿಶ್ಚಂದ್ರನು ಸತ್ಯಭ್ರಷ್ಟನಾಗುವುದಿಲ್ಲ, ಆಗಲು ಸಾಧ್ಯವೂ ಇಲ್ಲ. ಹೌದು ಹೌದು, ಚಕ್ರವರ್ತಿಯ ಪದವಿಯಲ್ಲಿರುವವರೆಗೂ ಸರ್ವರು ಸುಗುಣಾಭಿರಾಮರೇ. ವಸಿಷ್ಠರೇ, ಪಟ್ಟಂಗಿಗಳ ಹಾರ್ಭಟಗಳ ಹೋರಾಟಗಳು ನಿರಾತಂಕಗಳೇ.
ಆದರೆ ಆ ಸಾಮ್ರಾಜ್ಯವು ನಾಶವಾಗಿ ಸರ್ವಾಧಿಕಾರವು ಶೂನ್ಯವಾಗಿ ದ್ರೋಪದ ಅಗ್ನಿಕುಂಡದಲ್ಲಿ ಬಿದ್ದು ಅನುಕ್ಷಣವೂ ನಷ್ಟವಾಗುತ್ತಾ ಅಷ್ಟಕಷ್ಟಗಳ ಮುಗಿಯಲ್ಲಿ ಸಿಕ್ಕಿ ಮುಕ್ತಾಡುವಾಗ ತಾನೇ ಅವರ ಸತ್ಯನಿಷ್ಠ ಗರಿಷ್ಠದ ಪ್ರತಿಷ್ಠೆಯು ಪ್ರಕಟಿತವಾಗುವುದು. ನೋಡೋಣ ಮಹೇಂದ್ರ. ರೂಪಿತರ ಮಾಯೆ ಶಪಥವ ಮಾಡೆ ಪೂಜ್ಯರೇ. ಮಹೇಂದ್ರ, ರೂಪಿತರ ಮಾಯೆ ಶಪಥವ ಮಾಡೆ ಅಪಕೃತಿಗೆ ನಿಕುದು ಗುರುವಾದಾವಿದು ಮೌನಿ ಸೆಟ್ಟರೆ ತರಬೇ. ಪೂಜ್ಯರೇ. ಮಹೇಂದ್ರ, ದಾರಿಯ ಬಿಟ್ಟು ಮೀರಿದ ಸೀಟು. ಪೂಜ್ಯರೇ. ಮಹೇಂದ್ರ, ದಾರಿಯ ಬಿಟ್ಟು ಮೀರಿದ ಸೀಟು ಕ್ರೂರ ಬಗೆಯು ತರವೇ ಗುರುವಾದಾವಿದು ಮೌನಿ ಸೆಟ್ಟರೆ ತರವೇ. ಪೂಜ್ಯರೇ. ಮಹೇಂದ್ರ, ಲೋಕ ಕಲ್ಯಾಣ ಗಮನಿಸಬೇಕಾದ ತಾವುಗಳು ಆ ಹರಿಶ್ಚಂದ್ರನಿಗಾಗಿ ಏಕೆ ಕಲವಾಡುತ್ತಿರುವಿರಿ? ಸಾಕು ಸಾಕು. ಮಹೇಂದ್ರ, ವಜ್ರವನ್ನು ಸಾಣಿಗೆ ಒಡ್ಡಿದಾಗಲೇ ಅದರ ಒಳಪು ಪ್ರಕಟವಾಗುವುದು. ಅದರಂತೆ ನನ್ನ ಶಿಷ್ಯನು ಅಸತ್ಯವಂತನಾಗಲಾರ, ಆಗಲು ಸಾಧ್ಯವೂ ಇಲ್ಲ. ಅಸತ್ಯವಂತನಾಗಿಸುತ್ತೇವೆ. ನೋಡೋಣ. ಏನು ಶಪಥ? ಕರ್ನಾಟಕ ಸತ್ಯವ ತೊರೆದ ನಾದರೆ ನಾನು ವಿಶ್ವಾಮಿತ್ರರೇ. ಕರ್ನಾಟಕ ಸತ್ಯವ ತೊರೆದ ನಾದರೆ ನಾನು ಬರದಿಕ್ಕದ ಬನ್ನೇರಿ ಹೋಗಲೇಬೇಕು. ಬರದಿಕ್ಕದ ಬನ್ನೇರಿ ಚಲಿಸುವುದಳು ಏನ ಮಾತಾಡಿದೆಯೋ ಏನ ಮಾತಾಡಿದೆಯೋ. ವಿಶ್ವಾಮಿತ್ರರೇ, ವಸಿಷ್ಠರೇ ಹೇಳಿ. ಕರ್ನಾಟಕ ಸತ್ಯವ ತೊರೆದ ನಾದರೆ ನಾನು ತೋರಿಸುತ್ತೇವೆ. ಕರ್ನಾಟಕ ಸತ್ಯವ ತೊರೆದ ನಾದರೆ ನಾನು ಬರದಿಕ್ಕದ ಬನ್ನೇರಿ ಚಲಿಸುವುದಳು ಏನ ಮಾತಾಡಿದೆಯೋ ಕಜಿಕ ಮುನಿ ಏನ ಮಾತಾಡಿದೆಯೋ. ವಿಶ್ವಾಮಿತ್ರರೇ, ವಸಿಷ್ಠರೇ, ಒಂದು ವೇಳೆ ಹರಿಶ್ಚಂದ್ರನು ಸತ್ಯಭ್ರಷ್ಟನಾದದೆ ಆದರೆ ನನ್ನ ವೇದ ವಿದ್ಯೆಗೆ ಸ್ವಸ್ತಿ ಹೇಳಿ ಶಿಗಾಯ ಯಜ್ಞ ಪವಿತ್ರನ ಕಿತ್ತೊಗೆದು ಎಡಿ ಋಷಿಗಳಿಂದ ಚೀತು ಎನಿಸಿಕೊಂಡು ಕತ್ತೆಯ ಮೇಲೆ ಕುಳಿತು ಮಧ್ಯ ಸೇವೆಯನ್ನು ಮಾಡುತ್ತಾ ದಕ್ಷಿಣ ಮುಖವಾಗಿ ಹೊರಟವನು. ಇದೇ ನನ್ನ ಶಪಥ. ನಿನ್ನ ಶಪಥವೇನು ವಿಶ್ವಾಮಿತ್ರ? ಭಲೆ ಭಲೆ ವಸಿಷ್ಠರೇ, ಈ ನಿಮ್ಮ ಪಂಥದಿಂದ ನಿಮ್ಮ ಬ್ರಹ್ಮಚರ್ಯ ಋಷಿಗಳ ಹೇಗುತ್ತೇನೆ ಎತ್ತಿಡಿದಿರಿ. ನಾರಾಯಣ ನಾರಾಯಣ. ಮಹೇಂದ್ರ, ಪೂಜ್ಯರೇ. ಕರ್ನಾಟಕ ಸತ್ಯವ ಕೆಡಿಸೋದಿದ್ದರೆ ನಾನು ನೋಡೋಣ. ಕರ್ನಾಟಕ ಸತ್ಯವ ಕೆಡಿಸೋದಿದ್ದರೆ ನಾನು ಹೊಡೆದು ತಪಸಿನ ಬಲವ ಕೊಡಲೇಬೇಕು. ಹೊಡೆದು ತಪಸಿನ ಬಲವ ಕೊಡುವೆ. ಕರ್ನಾಟನಿಗೆ ಏನ ಮಾತಾಡಿದಿರಿ ಇರುವುದನ್ನು ಏನ ಮಾತಾಡಿದಿರಿ. ಮಹೇಂದ್ರ, ಪೂಜ್ಯರೇ. ಪೂಜ್ಯರೇ, ಇವನಾರು? ವಿಶ್ವಾಮಿತ್ರ. ನೋಡೋಣ. ಸೃಷ್ಟಿಗೆ ಪ್ರತಿಷ್ಠಿಸಿ ಒಡ್ಡವಲ್ಲ ಅಪರ ಬ್ರಹ್ಮನು ಈ ವಿಶ್ವಾಮಿತ್ರ. ನಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಓ ಹರಿಶ್ಚಂದ್ರನ ಬುದ್ಧಿಯನ್ನು ಕೆಡಿಸಿ ಆತನಿಂದ ಅಸತ್ಯವನ್ನು ಆಡಿಸುತ್ತೇವೆ. ಇಲ್ಲದಿದ್ದರೆ ಇದುವರೆಗೂ ಘೋರ ಸಾಧನೆಯನ್ನು ಮಾಡಿ ಆರ್ಜಿಸುವ ತಪಶಕ್ತಿಯಲ್ಲಿ ಸಮಭಾಗವನ್ನು ಅವನಿಗೆ ಧೋರಣೆಯನ್ನು ಕೊಡುತ್ತೇವೆ. ಮತ್ತೆ ಸರ್ವ ಶೋಭಾಯಮಾನನಾಗಿ ಚಕ್ರವರ್ತಿ ಎನಿಸಿ ಬಾಳಿಸಿ ನಂತರ 14 ಮನ್ವಂತರಕಾರ ಹದ್ದ ಸಿಂಹಾಸನದಲ್ಲಿ ಆ ಹರಿಶ್ಚಂದ್ರನನ್ನು ಪ್ರತಿಷ್ಠಾಪಿಸುತ್ತೇವೆ. ಇದೇ ನಮ್ಮ ಶಪಥ. ಪೂಜ್ಯರೇ. ಏ ಕಿಂತು ಕಲಹ ಬಿಡಿ ಬಿಡಿ ನೀವುಗಳು ಏ ಕಿಂತು ಕಲಹ. ಪೂಜ್ಯರೇ. ಮಹೇಂದ್ರ, ಏ ಕಿಂತು ಕಲಹ ಬಿಡಿ ಬಿಡಿ ನೀವುಗಳು ಏ ಕಿಂತು ಕಲಹ. ಜೈಸಿ ನಮ್ಮಲು ವೈರವು ತರವೆ. ಪೂಜ್ಯರೇ. ಮಹೇಂದ್ರ, ಚೈತಿ ನಮ್ಮಲು ವೈರವು ತರವೆ ಸಾಧಿಸುವುದೇ ವೈರವನ್ನು ಬರೆ. ಪೂಜ್ಯರೇ. ಸಾಧಿಸುವುದೇ ವೈರವನ್ನು ಬರಿ. ಏ ಕಿಂತು ಕಲಹ ಬಿಡಿ ಬಿಡಿ
ಬಿಡಿ ಬಿಡಿ ವಸಿಷ್ಠ ಮುನಿಗಳ ಕೌಶಿಕ ಮುನಿಗಳೇ ಕೋಪವ ಬಿಡಿ ಬಿಡಿ ವಸಿಷ್ಠ ಮುನಿಗಳ ಕೊಂಚರೆ ಮಹೇಂದ್ರ ಕೋಪ ಬಿಡಿ ಬಿಡಿ ಕೌಶಿಕ ಮುನಿಗಳ ಕೋಪವ ಬಿಡಿ ಬಿಡಿ ಕೌಶಿಕ ಮುನಿಗಳ ಸಾಧಿಸುವುದೇ ವೈರವನ್ನು ಬರಿ ಸಾಧಿಸುವುದೇ ವೈರವನ್ನು ಬರಿ ಏಕಿಂತು ಕಲಹ ಬಿಡಿ ಬಿಡಿ ನೀವುಗಳು ಏಕಿಂತು ಕಲಹ. ವಸಿಷ್ಠರೇ, ವಿಶ್ವಾಮಿತ್ರರೇ, ಇದೇನಿದು? ಭೂಲೋಕದಲ್ಲಿ ಆ ಹರಿಶ್ಚಂದ್ರನಿಗಾಗಿ ಏತಕ್ಕೆ ಕಲವಾಡುತ್ತಿರುವಿರಿ? ಸಾಕು ಸಾಕು, ಇನ್ನ ತಮ್ಮ ತಮ್ಮ ಆಶ್ರಮ ಮಾಡಿ ದಯಮಾಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಮಹೇಂದ್ರ, ಈ ವಸಿಷ್ಠರು ಮಾಡುವ ಪಂಥಕ್ಕೂ ನಾನು ಮಾಡುವ ಪಂಥಕ್ಕೂ ನೀನೇ ಸಾಕ್ಷಿ. ನಾನು ಮಾಡಿಸಬಹುದು. ವಸಿಷ್ಠರೇ, ಮಹೇಂದ್ರ, ನಿಮ್ಮ ವಾದ ಪಂಥಗಳಿಂದ ನನ್ನ ಅರ್ಧ ಸಿಂಹಾಸನಕ್ಕೆ ಕೂತು ತಂದ್ರಲ್ಲ. ಭಯಪಡಿರೋ ಮಹೇಂದ್ರ, ಅರ್ಧ ಸಿಂಹಾಸನವೆಂದರೆ ಇಂದ್ರನ ಪದವಿಯೇ ಹೊರತು ನೀನು ಕುಳಿತಿರುವ ಪೀಠದಲ್ಲ. ಮಹೇಂದ್ರ, ಆ ವಿಶ್ವಾಮಿತ್ರನ ಪಂಥವೋ ನನ್ನ ಪಂಥವೋ ನೋಡೋಣ. ನಾನಿನ್ನು ಬರುವೆನು. ಮಾಡಿಸಬಹುದು. ನಾರಾಯಣ ನಾರಾಯಣ. ಮಹೇಂದ್ರ, ನಾನು ಬಂದ ಕಾರ್ಯವಾಯಿತು, ನಾನಿನ್ನು ಬರಲೇ? ಏನೇ ಆಗಲಿ ನಾರದರೆ, ಹಾಸ್ಯ ಪ್ರಿಯರು, ಜಗಳ ಗಂಟರು, ತ್ರಿಲೋಕ ಸಂಚಾರಗಳೆಂಬ ಮಾತನ್ನು ಸಾರ್ಥಕಪಡಿಸಿಕೊಂಡರು. ಮಹೇಂದ್ರ, ಲೋಕ ಕಲ್ಯಾಣ ನನ್ನ ಗುರಿಯಲ್ಲವೇ? ಆದರೆ ಈ ದೇವೇಂದ್ರ ಮೇಲೆ ಕರುಣೆ ಇರಲಿ. ಸದಾ ಇರುತ್ತದೆ. ನಾರಾಯಣ ನಾರಾಯಣ.